ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಸದ್ಯ ಈಗ ಚಿತ್ರದುರ್ಗದ ಒಬ್ಬ ಶಾಸಕ ಏನಿದ್ದಾರೆ ಅವರ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಒಂದು ಕೋಟಿಗಟ್ಟಲೆಯ ಕಂತೆ ದುಡ್ಡಿನ ವಿಚಾರವಾಗಿ. ಯಾಕಂದ್ರೆ ಆ ಶಾಸಕನ ಮನೆಗೆ ಏನು ಇಡೀ ದಾಳಿ ನಡೆಸಿತ್ತು, ಆ ದಾಳಿ ವೇಳೆ ಸಾಕಷ್ಟು ಪ್ರಮಾಣದ ನಗದು ಹಣವನ್ನು, ಅದರ ಜೊತೆಗೆ ಸಂಬಂಧಪಟ್ಟಂತಹ ಒಂದು ದಾಖಲೆಗಳನ್ನು ಕೂಡ ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಅದರಿಂದಾಗಿ ಈ ಒಬ್ಬ ಶಾಸಕ ಏನಿದ್ದಾನೆ, ಇಷ್ಟೊಂದು ಶ್ರೀಮಂತನ, ಈತನಿಗೆ ಇಷ್ಟೊಂದು ಆಸ್ತಿ ಎಲ್ಲಿಂದ ಬಂತು, ಇದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ. ಹಾಗಾದರೆ ಆ ಒಬ್ಬ ಶಾಸಕನ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಆತನ ಆಸ್ತಿ ಎಷ್ಟಿದೆ, ಆತನಿಗೆ ಆದಾಯ ಎಲ್ಲಿಂದ ಬರುತ್ತೆ, ಯಾವ ರೀತಿಯಾಗಿ ಇಷ್ಟೆಲ್ಲ ಒಂದು ದುಡ್ಡನ್ನು ಮಾಡ್ದ, ಅಧಿಕಾರಿಗಳು ಈ ರೀತಿಯಾಗಿ ದಾಳಿ ನಡೆಸೋಕೆ ಏನು ಪ್ರಮುಖ ಕಾರಣ ಆಯಿತು, ಇವೆಲ್ಲ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಚಿತ್ರದುರ್ಗದ ಶಾಸಕ ಆಗಿರುವಂತಹ, ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದ ಆಗಿರುವಂತಹ ದೊಡ್ಡಣ್ಣ ಏನಿದ್ದಾರೆ, ಅವರ ಅಳಿಯ ಇವರು, ಅವರೇ KC ವೀರೇಂದ್ರ ಪಪ್ಪಿ. ಈ ಪಪ್ಪಿ ಅಂತ ಕರೀತಾರೆ ಅಲ್ಲಿನ ಜನಗಳು ಎಲ್ಲರೂ ಕೂಡ ಪ್ರೀತಿಯಿಂದ. ವೀರೇಂದ್ರ ಪಪ್ಪಿ ಅವರನ್ನು ಪಪ್ಪಿ 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 ಅಣ್ಣ ಅಂತ ಆ ಕಡೆ ತುಂಬ ಕರಿತಾ ಇರ್ತಾರೆ ಆ ಭಾಗದಲ್ಲಿ. ಅವರ ಒಂದು ಮಾಲೀಕತ್ವದ ಕೆಲವು ಕಂಪನಿಗಳೇನಿದೆ ಅದರ ಮೇಲೆ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಅಧಿಕಾರಿಗಳು ಮನಿ ಲಾಂಡ್ರಿಂಗ್ ಮತ್ತು ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಗೇಮ್ಗಳೇನಿದೆ ಅದರಲ್ಲಿ ಅಕ್ರಮ ಒಂದು ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದಾಳಿಯನ್ನು ನಡೆಸಿದೆ. ಆ ದಾಳಿಯಲ್ಲಿ ಕಂತೆ ನಗದು ದುಡ್ಡುಗಳನ್ನು ವಶಪಡಿಸ್ಕೊಂಡಿದೆ. ಅದನ್ನು ನೋಡಿದ ಜನ ಈಗ ಶಾಕ್ ಆಗಿದ್ದಾರೆ, ಅದರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಈ ವೀರೇಂದ್ರ ಪಪ್ಪಿ ಇಷ್ಟೊಂದು ಆಸ್ತಿಯನ್ನು ಮಾಡೋಕ್ಕೆ ಏನು ಕಾರಣ, ಏನೆಲ್ಲ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ, ಇವರ ಒಂದು ಒಟ್ಟು ಆಸ್ತಿ ಎಷ್ಟಿದೆ, ಅದೆಲ್ಲದನ್ನು ಇವತ್ತು ತಿಳ್ಕೊಳ್ತಾ ಹೋಗೋಣ. ಈ ವೀರೇಂದ್ರ ಪಪ್ಪಿ ಅವರು 1975ರಲ್ಲಿ ಹುಟ್ಟುತ್ತಾರೆ. ಇವರು ಮೂಲತಃ ಚಿತ್ರದುರ್ಗದವರು. ಇನ್ನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಏನಿದೆ ಅಲ್ಲಿನ ಭಾಗದವರು ಇವರು. ಇವರ ಒಂದು ದಿವಂಗತ ತಂದೆ ಏನಿದ್ದಾರೆ ಅವರು ಗೊಂಡ್ಲಳ್ಳಿ ಒಂದು ಗ್ರಾಮದಲ್ಲಿರ್ತಾರೆ. ಒಬ್ಬ ಸಾಮಾನ್ಯ ರೈತರಾಗಿರ್ತಾರೆ, ರೈತರ ಕುಟುಂಬ ಇವರದು ಕೂಡ. 1999ರಲ್ಲಿ ಈ ಪಪ್ಪಿ ಅವರು ಕುವೆಂಪು ವಿಶ್ವವಿದ್ಯಾಲಯದ ಒಂದು ಸಂಯೋಜಿತ ಆಗಿರುವಂತಹ ಒಂದು HPP ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ BCom ಪದವಿಯನ್ನು ಕೂಡ ಪಡೆದಿರ್ತಾರೆ, ಡಿಗ್ರಿಯನ್ನು ಮುಗಿಸಿರ್ತಾರೆ ಪಪ್ಪಿ ಅವರು. ಚಿತ್ರದುರ್ಗ ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರ ಏನಿದೆ ಆ ಕ್ಷೇತ್ರದಿಂದ ಇವರು ಸ್ಪರ್ಧೆ ಮಾಡಿರ್ತಾರೆ. ಅಲ್ಲಿ ಫಸ್ಟ್ನೇದಾಗಿ ಸದಸ್ಯರಾಗಿರ್ತಾರೆ, ಅಲ್ಲಿ ವಿಧಾನಸಭೆಯ ಸದಸ್ಯರಾಗಿರ್ತಾರೆ. ಆನಂತರ ಅವರು ಅಲ್ಲಿಂದನೇ ಸ್ಪರ್ಧೆ ಮಾಡಿರ್ತಾರೆ. ಯಾವಾಗ ಅಂತಂದರೆ 2023ರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ. ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಆ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವರು ಸ್ಪರ್ಧೆ ಮಾಡಿರ್ತಾರೆ. ಅವರಿಗೆ ಸುಮಾರು 12,09,091 ಓಟ್ಗಳು ಬರುತ್ತೆ. ಅದರ ಜೊತೆಗೆ ಅವರ ಒಂದು ಪ್ರತಿಸ್ಪರ್ಧಿಯಾಗಿದ್ದಂತಹ BJPಯ ಒಂದು ಕ್ಯಾಂಡಿಡೇಟ್ ಏನಿರ್ತಾರೆ ತಿಪ್ಪಾರೆಡ್ಡಿ ಎನ್ನುವರು, ಅವರನ್ನು ಇವರು 53,300 ಮತಗಳ ಒಂದು ಅಂತರದಿಂದ ಸೋಲಿಸಿಬಿಡ್ತಾರೆ. ಸೋಲಿಸಿ ಶಾಸಕ ಆಗ್ತಾರೆ. ಆದರೆ ಈಗ ಅವರಿಗೆ ಸಂಬಂಧಪಟ್ಟಂಗೆ ಆನ್ಲೈನ್ ಮತ್ತು ಆಫ್ಲೈನ್ ಏನಿದೆ ಈ ಬೆಟ್ಟಿಂಗ್ಗಳಿಗೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಅವರಿಗೆ ಆರೋಪಗಳು ಕೇಳಿ ಬರುತ್ತೆ. ಇದರ ಮೇಲೆ ಆರೋಪ ಕೇಳಿ ಬಂದಾಗ ಇದೇ ಆಗಸ್ಟ್ ತಿಂಗಳು 22ನೇ ತಾರೀಕು ಇಡಿ ಅಧಿಕಾರಿಗಳು 17 ಕಡೆ, ಅಂದರೆ ಚಳ್ಳಕೆರೆ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು ಮತ್ತು ಗೋವಾ, ಇದೆಲ್ಲ ಒಂದು ಸ್ಥಳಗಳಲ್ಲಿ ಸೇರಿದಂತೆ 17 ಕಡೆ ದಾಳಿಯನ್ನು ನಡೆಸ್ತಾರೆ. ಸ್ಥಳಗಳಲ್ಲಿ ಆ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸುಮಾರು 12 ಕೋಟಿ ರೂಪಾಯಿ ನಗದು ಒಂದು ಹಣವನ್ನು ವಶಪಡಿಸ್ಕೊಳ್ತಾರೆ. ಅದರ ಜೊತೆಗೆ ವಿದೇಶಿ ಹಣ, ಕರೆನ್ಸಿಗಳು ಕೂಡ ಅದರಲ್ಲಿತ್ತಂತೆ ಅಂತ ಈ ಒಂದು ವಿಚಾರವನ್ನು ಇಡಿ ಅಧಿಕಾರಿಗಳು ಹೇಳಿರುವಂಥದ್ದು ವರದಿ ಕೂಡ ಆಗಿರುವಂಥ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಪ್ಪಿಯವರ ಪಪ್ಪೀಸ್ ಕ್ಯಾಶಿನೋ ಗೋಲ್ಡ್ ಮತ್ತು ಓಷನ್ ರಿವರ್ಸ್ ಎನ್ನುವಂತಹ ಕ್ಯಾಶಿನೋ ಮತ್ತು ಬಿಗ್ ಡ್ಯಾಡಿ ಕ್ಯಾಶಿನೋ, ಈ ಎಲ್ಲ ಕ್ಯಾಶಿನೋಗಳ ಮೇಲೆ ಕೂಡ ದಾಳಿಯನ್ನು ನಡೆಸಿರ್ತಾರೆ. ಇದು ಗೋವಾದಲ್ಲಿರುವಂಥ ಒಂದು ಕ್ಯಾಶಿನೋಗಳು. ಅವ್ರಿಗೆ ಸಂಬಂಧಪಟ್ಟ ಅನೇಕ ಒಂದು ಕಂಪ್ನಿಗಳು ಕೂಡ ಇವೆ. ದಾಳಿ ನಡೆಸಿದ ಮೇಲೆ ಅವರಿಗೆ ಈ ವಿಷಯ ಗೊತ್ತಿರಲ್ಲ, ಆಮೇಲೆ ಗೊತ್ತಾಗುತ್ತೆ. ಬಟ್ ಆದರೆ ಅವರು ಮನೆಯಲ್ಲಿರಲ್ಲ, ಸದ್ಯ ಅವರು ಬೇರೆ ಕಡೆ ಇರ್ತಾರೆ. ಅವರನ್ನು ಆಗಸ್ಟ್ 23ನೇ ತಾರೀಕು ಇಡಿ ಅಧಿಕಾರಿಗಳು ಗ್ಯಾಂಗ್ಟಾಕ್ ಎನ್ನುವಂತಹ ಒಂದು ಸಿಕ್ಕಿಂನಲ್ಲಿರುವಂತಹ ಪ್ರದೇಶದಲ್ಲಿ ಬಂಧಿಸ್ತಾರೆ. ಅವರ ಒಂದು ವಶಕ್ಕೆ ತೆಗೆದುಕೊಳ್ತಾರೆ. ಇನ್ನು ಈ ಶಾಸಕ ಏನಿದ್ದಾರೆ ಇವರ ಒಂದು ಮಾಲೀಕತ್ವದಲ್ಲಿ ಹಲವು ಕಂಪನಿಗಳಿದೆ ಅಂತ ಏನು ಹೇಳಿದ್ನಲ್ಲ, ಆ ಕಂಪನಿಗಳು ಅಧಿಕೃತವಾಗಿ ಅದರ ಮೇಲೆ ಅಧಿಕೃತವಾಗಿ ಇವರು ದಾಳಿಯನ್ನು ನಡೆಸ್ತಾರೆ. ಅದು ಯಾವ್ಯಾವು ಅಂತ ನಾವು ನೋಡೋದಾದರೆ ರತ್ನ ಗೇಮಿಂಗ್ ಸೊಲ್ಯೂಷನ್ಸ್ ಆಗಿರ್ಬೋದು, ರತ್ನ ಗೋಲ್ಡ್ ಕಂಪನಿ ಆಗಿರ್ಬೋದು, ರತ್ನ ಮಲ್ಟಿ ಸೋರ್ಸ್ ಕಂಪನಿ ಆಗಿರ್ಬೋದು, ಮತ್ತು ಪಪ್ಪಿ ಟೆಕ್ನಾಲಜೀಸ್ ಕಂಪನಿ, ಪಪ್ಪಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್, ಮತ್ತು ಇದರ ಜೊತೆಗೆ ಪಪ್ಪಿ ಬಿಯರ್ ಬಾಕ್ಸ್ ಎನ್ನುವಂಥ ಒಂದು ಕಂಪನಿಗಳನ್ನು ಕೂಡ ಇವರು ಹೊಂದಿರುವಂಥದ್ದು. ಚಿತ್ರದುರ್ಗ ಚಳ್ಳಕೆರೆಯಲ್ಲಿ ಗೇಮಿಂಗ್ ಆ್ಯಪ್ಗೆ ಸಂಬಂಧಪಟ್ಟಂತೆ
ದಾಖಲಾಗಿದ್ದಂತಹ ದೂರುಗಳ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಥವಾ ಈ ದಾಳಿಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ವಿಚಾರ. ಇನ್ನು ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಅವರು ಏನಿದ್ದಾರೆ, ಅವರ ಮೇಲೆ ಈ ದಾಳಿ ಏನು ನಡೆದಿದೆಯಲ್ಲ, ಇದೇ ಮೊದಲ ಬಾರಿ ಏನು ನಡೆದಿರುವಂಥದ್ದಲ್ಲ. 2006ರಲ್ಲಿ ಕೂಡ ಈ ಒಂದು ದಾಳಿ ನಡೆದಿತ್ತು. ಆಗ ಕೂಡ ಅಪಾರ ಪ್ರಮಾಣದ ಹಣ ಕೂಡ ಸಿಕ್ಕಿತ್ತು. ಅದೇ ವಿಚಾರ. ಆದರೆ ಈಗ ನಡೆದಿರುವಂತಹ ದಾಳಿ ಕೂಡ ಏನಿದೆ, ಈ ಹಳೆಯ ಪ್ರಕರಣದ ಕುರಿತಾಗಿ ಸಾಕಷ್ಟು ಕುತೂಹಲವನ್ನು ಹುಟ್ಟಾಗ್ತಾ ಇದೆ. ಯಾಕಂತಂದರೆ ಆ ದಾಳಿಗೂ ಕೂಡ ಈ ದಾಳಿಗೂ ಏನಾದರೂ ಕನೆಕ್ಷನ್ ಇದೆಯಾ ಅಂತ. ಯಾಕಂದರೆ ಅವರ ಒಂದು ಮನೆ ಆಗಿರ್ಬೋದು, ಕಚೇರಿಗಳಲ್ಲಿ ಕೂಡ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿ ದಾಖಲೆಗಳನ್ನು ತಗೊಂಡಿರುವಂಥದ್ದು. ಹಾಗಾದರೆ ಇಷ್ಟೆಲ್ಲ ದಾಳಿ ನಡೆಸಿ ಪರಿಶೀಲನೆ ಮಾಡ್ತಿರುವಂಥ ಅಧಿಕಾರಿಗಳಿಗೆ ಏನು ಸಿಕ್ಕಿರುವಂಥ ಹಣ ಇದೆಯಲ್ಲ, ಅದು ಇವ್ರಿಗೆ ಎಲ್ಲಿಂದ ಬರುತ್ತೆ, ಎಷ್ಟೆಷ್ಟು ಆಸ್ತಿ ಇದೆ ಇವರಿಗೆ, ಆದಾಯ ಹೇಗೆ ಬರುತ್ತೆ, ಇವರು ಎಷ್ಟು ಶ್ರೀಮಂತರ ಆಗಿದ್ದಾರೆ ಅಂತ ನೋಡ್ಬಿಡೋದಾದರೆ, ವೀರೇಂದ್ರ ಪಪ್ಪಿ ಅವರಿಗೆ ಚಳ್ಳಕೆರೆಯ ಹಲವು ಬ್ಯಾಂಕ್ಗಳಲ್ಲಿ FD ಅನ್ನು ಇಟ್ಟಿದ್ದಾರೆ. ಇವರು ಚಳ್ಳಕೆರೆ ಬ್ಯಾಂಕ್ಗಳಿದೆ, ಅದರಲ್ಲಿ FD ಹಣವನ್ನು ಇಟ್ಟಿದ್ದಾರೆ. ಎಷ್ಟೆಷ್ಟು ಎಲ್ಲೆಲ್ಲಿ ಅಂತಂದರೆ, ಎಕ್ಸಿಸ್ ಬ್ಯಾಂಕ್ನಲ್ಲಿ 13 ಕೋಟಿ FD ಇಟ್ಟಿದ್ದಾರೆ, HDFC ಬ್ಯಾಂಕ್ನಲ್ಲಿ 4 ಕೋಟಿ FD ಇಟ್ಟಿದ್ದಾರೆ, ICIC ಬ್ಯಾಂಕ್ನಲ್ಲಿ 9 ಕೋಟಿ FD ಅನ್ನು ಇಟ್ಟಿದ್ದಾರೆ, ಕರ್ನಾಟಕ ಬ್ಯಾಂಕ್ನಲ್ಲಿ 7 ಕೋಟಿ FD ಅನ್ನು ಇಟ್ಟಿರುವಂಥದ್ದು. ಇನ್ನು ಫೆಡರಲ್ ಬ್ಯಾಂಕ್ನಲ್ಲಿ 7 ಕೋಟಿ FD ಅನ್ನು ಇಟ್ಟಿದ್ದಾರೆ, ಉಜ್ಜೀವನ್ ಬ್ಯಾಂಕ್ನಲ್ಲಿ 6 ಕೋಟಿ FD ಅನ್ನು ಇಟ್ಟಿದ್ದಾರೆ, ಕೋಟಕ್ ಮಹೇಂದ್ರ ಬ್ಯಾಂಕ್ನಲ್ಲಿ 3 ಕೋಟಿ FD ಅನ್ನು ಇಟ್ಟಿದ್ದಾರೆ. ಇಷ್ಟೆಲ್ಲ FD ಅನ್ನು ಇಟ್ಟಿರುವಂಥದ್ದು ಬ್ಯಾಂಕ್ಗಳಲ್ಲಿ. ಇದರ ಜೊತೆಗೆ 21 kg ಚಿನ್ನ ಇದೆ ಇವರ ಹತ್ರ, ಅದರ ಮೌಲ್ಯ ಬರೋಬ್ಬರಿ 6 ಕೋಟಿ ಅಂತ ಹೇಳ್ಕೊಂಡಿದ್ದಾರೆ. ಇದರ ಜೊತೆಗೆ 10 kg ಬೆಳ್ಳಿ ಕೂಡ ಇದೆ. ಇದರ ಒಂದು ಹಣ ಎಷ್ಟಾಗುತ್ತೆಪ್ಪ ಇದರ ಮೌಲ್ಯ ಅಂತಂದರೆ 5 ಲಕ್ಷ ಅಂತ ಹೇಳ್ಕೊಂಡಿರುವಂಥದ್ದು. FD ಜೊತೆಗೆ ಬಂಗಾರ ಮತ್ತು ಬೆಳ್ಳಿ ಸೇರಿ ಇಷ್ಟಿದೆ. ಇದರ ಜೊತೆಗೆ ಇವರ ಹತ್ರ ಒಂದು ಐಷಾರಾಮಿ ಕಾರುಗಳು ತುಂಬಾ ಇದ್ದಾವೆ. ವೀರೇಂದ್ರ ಪಪ್ಪಿ ಮತ್ತು ಅವರ ಹೆಂಡತಿ ಆಗಿರುವಂತಹ ಚೈತ್ರಾ ಅವರು ಏನಿದ್ದಾರೆ ಅವ್ರ ಬಳಿ ಇರುವಂಥದ್ದು. ಅವ್ರ ಬಳಿ ಇರುವಂತಹ ಕಾರುಗಳನ್ನು ನೋಡೋದಾದರೆ, ಅದರ ಮೌಲ್ಯ ನೋಡೋದಾದರೆ 2,77,00,000 ಒಂದು ರೇಂಜ್ ರೋವರ್ ಕಾರ್ ಇದೆ. ಅದರ ಜೊತೆಗೆ 91 ಲಕ್ಷದ ಮರ್ಸಿಡೀಸ್ ಬೆಂಚ್ ಕಾರ್ ಇದೆ, 19 ಲಕ್ಷದ ಇನೋವಾ ಕಾರ್ ಇದೆ, 14 ಲಕ್ಷದ ಸ್ಕಾರ್ಪಿಯೋ ಕಾರ್ ಇದೆ. ಇದ್ರ ಜೊತೆಗೆ ಒಂದು TVS ಜೂಪಿಟರ್ ಬೈಕ್ ಕೂಡ ಇದೆ ಇವರ ಹತ್ರ, 91,000ದ ಒಂದು ಬೈಕ್ ಅದು. ಇಷ್ಟೊಂದು ವಾಹನಗಳನ್ನು ಹೊಂದಿರೋ ದುಬಾರಿ ಬೆಲೆಯ ವಾಹನಗಳನ್ನು ಹೊಂದಿದ್ದಾರೆ ವೀರೇಂದ್ರ ಪಪ್ಪಿ ಮತ್ತು ಅವರ ಕುಟುಂಬ. ಇನ್ನು ಇದರ ಜೊತೆಗೆ ಈ ಪಪ್ಪಿ ಅವರ ಹತ್ರ ಇವರು ವಿವಿಧ ಕಂಪನಿಗಳಲ್ಲಿ 27 ಅಥವಾ 22 ಕೋಟಿಯ ಒಂದು ಶೇರ್ಗಳನ್ನು ಕೂಡ ಹೊಂದಿದ್ದಾರಂತೆ. ಅದರ ಪೈಕಿ ಎಲ್ಲೆಲ್ಲಿ ಅಂತ ನೋಡ್ಬಿಡೋದಾದರೆ, ಸ್ತುತಿ ಇನ್ಫ್ರಾದಲ್ಲಿ 10 ಕೋಟಿ ಶೇರನ್ನು ಹೊಂದಿದ್ದಾರೆ, ರತ್ನ ಗೇಮಿಂಗ್ ಸೊಲ್ಯೂಷನ್ನಲ್ಲಿ 12 ಕೋಟಿಯನ್ನು ಹೊಂದಿದ್ದಾರೆ, ಪಪ್ಪಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನಲ್ಲಿ 20 ಲಕ್ಷ. ಇಷ್ಟು ಒಂದು ಶೇರ್ಗಳನ್ನು ಇವರು ಹೊಂದಿರುವಂಥದ್ದು ಇವರ ಆಸ್ತಿಯಲ್ಲಿ. ಇನ್ನು ಇದರ ಜೊತೆಗೆ ಇವರಿಗೆ 2 ಮನೆ ಇದೆ, ಒಂದು ಚಳ್ಳಕೆರೆಯಲ್ಲಿ ಆದ, ಇನ್ನು ಒಂದು ಬೆಂಗಳೂರಿನಲ್ಲಿ 2 ಮನೆ. ಅದರ ಜೊತೆಗೆ ಇವರಿಗೆ ಮನೆ ಮಾತ್ರ ಅಲ್ಲ, ಬರೋಬ್ಬರಿ 86 ವಸತಿ ನಿವೇಶನಗಳು ಕೂಡ ಇವರು ಹೊಂದಿರುವಂಥದ್ದು. ಪಪ್ಪಿ ಕುಟುಂಬ ಏನಿದೆ, ಬೆಂಗಳೂರು ಮತ್ತು ಚಳ್ಳಕೆರೆಯಲ್ಲಿ 2 ಐಷಾರಾಮಿ ಮನೆಗಳನ್ನು ಹೊಂದಿದ್ರೆ, ಚಿತ್ರದುರ್ಗ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಜೊತೆಗೆ ಮೈಸೂರು, ಈ ಎಲ್ಲ ಜಿಲ್ಲೆಗಳಲ್ಲಿ ಸೇರಿ ಬರೋಬ್ಬರಿ 86 ವಸತಿ ನಿವೇಶನಗಳನ್ನು ಇವರು ಹೊಂದಿರುವಂಥದ್ದು. ಇದರ ಒಂದು ಒಟ್ಟು ಮೌಲ್ಯ ನೋಡ್ಬಿಡೋದಾದ್ರೆ ಎಷ್ಟು ಒಂದು ಆಸ್ತಿ ಇದು ಬೆಲೆ ಬಾಳುತ್ತೆ ಅಂತ ನೋಡೋದಾದರೆ 22 ಕೋಟಿ ರೂಪಾಯಿ ಆಗುತ್ತೆ ಇದಕ್ಕೆಲ್ಲದಕ್ಕೂ ಕೂಡ. ಇಷ್ಟು ಕೋಟಿವರೆಗೆ ಇರುವಂಥದ್ದು ಆಸ್ತಿ. ಇನ್ನು ವೀರೇಂದ್ರ ಪಪ್ಪಿ ಅವರ ಒಂದು ಕುಟುಂಬ ಚಿತ್ರದುರ್ಗ ಜಿಲ್ಲೆಯ ಒಂದು ಚಳ್ಳಕೆರೆ ತಾಲೂಕಿನಲ್ಲಿ ಒಂದು ಕೃಷಿಯ ಭೂಮಿ ಎಷ್ಟಿದೆ ಅಂತ ಇವರು ನೋಡ್ಬಿಡೋದಾದರೆ, ಇವರಿಗೆ ಎಕರೆಗಟ್ಟಲೆ ಆಸ್ತಿ ಎಷ್ಟು ಅಂತಂದರೆ ಬರೋಬ್ಬರಿ 125 ಎಕರೆ ಆಸ್ತಿ ಇರುವಂಥದ್ದು, ಅದು ಕೃಷಿ ಭೂಮಿ. ಇದರ ಒಂದು ಒಟ್ಟು ಮೌಲ್ಯ ನೋಡಿದ್ರೆ ಈಗಿನ ಪ್ರಸ್ತುತ ಒಂದು ಸ್ಥಿತಿಯಲ್ಲಿ ಬರೋಬ್ಬರಿ 11 ಕೋಟಿ ಆಗುತ್ತೆ ಇದರ ಒಂದು ಮೌಲ್ಯ. ಇದರ ಜೊತೆಗೆ 3 ಸೈಟ್ಗಳಿದೆ ಇವರಿಗೆ. ಆ ಸೈಟ್ಗಳ ಒಂದು ರೇಟ್ ಕೂಡ ಇವಾಗ ಜಾಸ್ತಿ ಇರುವಂಥದ್ದು 8 ಕೋಟಿ ರೂಪಾಯಿ ಆಗುತ್ತೆ. ಅವ್ರಿಗಿರುವಂಥ ಬರೀ 3 ಸೈಟ್ಗೆ 8 ಕೋಟಿ ರೂಪಾಯಿ ಆಗುತ್ತೆ ಅಂತೆ. ಇನ್ನು ವೀರೇಂದ್ರ ಪಪ್ಪಿ ಅವರಿಗೆ ಚಳ್ಳಕೆರೆಯಲ್ಲಿ ಅಂದರೆ ಸಿಟಿಯ ಒಂದು ಇದರಲ್ಲಿ 3 ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ, ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಾಗ ಕೂಡ ಇರುವಂಥದ್ದು. ಅದರ ಒಂದು ಒಟ್ಟು ರೇಟ್ ಎಷ್ಟಾಗುತ್ತೆ ಅಂತಂದರೆ ಅದು ಬರೋಬ್ಬರಿ 2 ಕೋಟಿ ರೂಪಾಯಿ ಬೆಲೆ ಬಾಳುತ್ತಂತೆ ಅಲ್ಲಿ. ಇನ್ನು ಪಪ್ಪಿ ಅವರಿಗೆ ವಿವಿಧ ಕಂಪನಿಗಳು ಮತ್ತು ವ್ಯಕ್ತಿಗಳಿಗೆ 2 ಕೋಟಿ ರೂಪಾಯಿ ಸಾಲ ಅಥವಾ ಅಡ್ವಾನ್ಸನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಲೋಕನಾಥ್ ಗೌಡ ಎಂಬುವರಿಗೆ 99 ಲಕ್ಷವನ್ನು ಕೊಟ್ಟಿದ್ದಾರೆ. ರತ್ನ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ಗೆ ಅವರು
58 ಲಕ್ಷ ರೂಪಾಯಿ ಕೊಟ್ಟಿರುವಂಥದ್ದು. ಇದ್ರ ಜೊತೆಗೆ ಪಪ್ಪಿ ಲಿಕ್ಕರ್ ಆ್ಯಂಡ್ ಬಿಯರ್ ಏನಿದೆ, ಬಿಯರ್ ಬಾಟಲ್ ಏನಿದೆ, ಅದಕ್ಕೆ 40 ಲಕ್ಷವನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ರತ್ನ ಗೋಲ್ಡ್ ಗೋವಾ ಹೋಟೆಲ್ಗೆ 6 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ ಅಂತೆ, ಸಾಲವಾಗಿ ಅಥವಾ ಅಡ್ವಾನ್ಸ್ ರೀತಿಯಲ್ಲಿ ಕೊಟ್ಟಿರುವಂತಹ ಹಣ ಇದು. ಇನ್ನು ಇವರ ಒಂದು ಎಲ್ಲ ಆಸ್ತಿ ಇದೆ, ನೀವೆಲ್ಲ ಹೇಳಿದ್ವಲ್ಲ, ಎಲ್ಲ ಆಸ್ತಿಯನ್ನು ಸೇರಿಸಿ ನೋಡಿದರೆ ಎಷ್ಟಾಗುತ್ತೆ ಅಂತ ನೋಡ್ಬಿಡೋದಾದರೆ ಅವರೇ ಹೇಳ್ಕೊಂಡಿರುವಂತಹ ಪ್ರಕಾರ 134 ಕೋಟಿ ರೂಪಾಯಿ ಆಗುತ್ತೆ ಅವರ ಒಂದು ಆ ಒಟ್ಟು ಆಸ್ತಿ. ಇದು ಅವರೇ ಘೋಷಣೆ ಮಾಡಿಕೊಂಡಿರುವಂಥದ್ದು ಸ್ವತಃ. ಆದರೆ ಇವರ ಒಂದು ಆಸ್ತಿ ಏನಿದೆ ಇದು 2018ರಲ್ಲಿ ಇಷ್ಟೊಂದು ಇರಲಿಲ್ಲ. ಆವಾಗಿದ್ದು ಇವರ ಹತ್ರ ಬರೀ 72 ಕೋಟಿ ಮಾತ್ರ ಇತ್ತು. ಆದರೆ ಇವರ ಒಂದು ಆದಾಯ ದಿನದಿಂದ ದಿನಕ್ಕೆ, ತಿಂಗಳಿಂದ ತಿಂಗಳಿಗೆ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇನ್ನು ಇವರಿಗೆ ಇಷ್ಟೆಲ್ಲ ಆಸ್ತಿ ಇದ್ದರೂ ಕೂಡ ಇವರಿಗೆ ಕೋಟಿಗಟ್ಟಲೆ ಸಾಲ ಕೂಡ ಮಾಡ್ಕೊಂಡಿದ್ದಾರಂತೆ. ಆ ಸಾಲ ಎಷ್ಟಿದೆ ಅಂದರೆ ಇವ್ರದ್ದು ಬರೋಬ್ಬರಿ 19 ಕೋಟಿ ರೂಪಾಯಿ ಇವರಿಗೆ ಸಾಲ ಇದೆ ಅಂತ ಹೇಳಾಗ್ತಾ. ಇದರ ಪೈಕಿ ಇವರು ಗೌತಮ್ ರಾಜೇಂದ್ರ ಮೆಹ್ತಾ ಎನ್ನುವವರಿಗೆ 5 ಕೋಟಿ ರೂಪಾಯಿ ಕೊಡಬೇಕಂತೆ. ಇನ್ನು ಶ್ರೀ ಸಾಯಿ ಸ್ಟೋನ್ಸ್ ಅಂತ ಇದೆ, ಅದಕ್ಕೆ 5 ಕೋಟಿ ರೂಪಾಯಿ ಸಾಲ ಅಂದರೆ ಸಾಲ ಇದು ಇವ್ರು ಕೊಡಬೇಕಾಗಿರೋವಂಥದ್ದು. ಇದ್ರ ಜೊತೆಗೆ SML ಸ್ಟೋನ್ಸ್ ಕ್ರಷರ್ ಏನಿದೆ ಅವರಿಗೆ 1 ಕೋಟಿ 50 ಲಕ್ಷ ರೂಪಾಯಿ ಕೊಡಬೇಕು. ಇವೆಲ್ಲ ಕೂಡ ಅವರಿಗಿರುವಂತಹ ಒಂದು ಸಾಲದ ಒಂದು ವಿವರ. ಇನ್ನು ಇದರ ಜೊತೆಗೆ ಇವರಿಗೆ ಒಂದು ಆದಾಯ ನೋಡೋದಾದರೆ ಅಂದರೆ ವಾರ್ಷಿಕವಾಗಿ ಇವರಿಗೆ ಎಷ್ಟು ಒಂದು ಆದಾಯ ಬರುತ್ತೆ, ತಿಂಗಳಿಗೆ ಎಷ್ಟು ಬರುತ್ತೆ ಅಂತ ನೋಡ್ಬಿಡೋದಾದ್ರೆ ಇವರಿಗೆ ಒಂದು ವರ್ಷಕ್ಕೆ 33 ಕೋಟಿ ರೂಪಾಯಿ 68 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಇದರಲ್ಲಿ ಸರಾಸರಿ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಅಂತ ನೋಡ್ಬಿಡೋದಾದರೆ ಒಂದು ತಿಂಗಳಿಗೆ 2 ಕೋಟಿ 80 ಲಕ್ಷ ರೂಪಾಯಿ ಇವ್ರಿಗೆ ಬರುತ್ತೆ. ಅದನ್ನು ಒಂದು ದಿನಕ್ಕೆ ಎಷ್ಟಪ್ಪ ಅಂತ ಲೆಕ್ಕ ಹಾಕಿ ನೋಡ್ಬಿಡೋದಾದರೆ ಒಂದು ದಿನಕ್ಕೆ 9,35,000 ರೂಪಾಯಿ ಬರುತ್ತೆ ಇವರಿಗೆ, ಪಪ್ಪೆ ಅವ್ರಿಗೆ. ಈ ಒಂದು 9 ಲಕ್ಷ ಏನಿದೆ ಅದಕ್ಕಿಂತ ಜಾಸ್ತಿ ಏನಿದೆ, ಈ ಒಂದು ಇಷ್ಟೊಂದು ದುಡ್ಡು ಕೆಲವರಿಗೆಲ್ಲ ಒಂದು ವರ್ಷ ಅಥವಾ ತುಂಬ ತಿಂಗಳುಗಳೇ ತಗೊಳುತ್ತೆ ಅವರು ಸಂಪಾದನೆ ಮಾಡೋಕ್ಕೆ. ಆದರೆ ಪಪ್ಪಿಯವರು ಬರೀ ಒಂದು ದಿನಕ್ಕೆ ಅವರಿಗೆ ಇಷ್ಟೊಂದು ಹಣ ಬರುತ್ತೆ. ಇದು ಬರೋದು ಇವರಿಗೆಲ್ಲ ಕೃಷಿಯಿಂದ ಆಗಿರ್ಬೋದು, ಅವ್ರಿಗೆ ಜಮೀನು ಏನಿದೆ ಅದರ ಕೃಷಿಯಿಂದ ಆಗಿರ್ಬೋದು, ಅವರ ಬಿಸ್ನೆಸ್ಸಿಂದ ಆಗಿರ್ಬೋದು, ಮತ್ತು ಅವ್ರಿಗೆ ಏನೇ ಒಂದು ನಿವೇಶನಗಳಿದೆಯಲ್ಲ ಅಂದರೆ ಬಾಡಿಗೆ ಕೊಡುವಂತಹ ಮನೆಗಳು, ಆದ್ದರಿಂದ ಆಗಿರ್ಬೋದು. ಇದೆಲ್ಲದರಿಂದ ಸೇರಿ ಕೂಡ ಈ ಪಪ್ಪಿಯವರಿಗೆ ಆದಾಯ ಬರುತ್ತೆ. ಹೀಗಾಗಿ ಇವರು ಇಷ್ಟೊಂದು ಶ್ರೀಮಂತರಾಗಿದ್ದಾರೆ, ಇಷ್ಟೊಂದು ಆಸ್ತಿ ಇದೆ. ಇದ್ರ ಜೊತೆಗೆ ಇವರು ಏನಿದು ಗೇಮಿಂಗ್ ಆ್ಯಪ್ಗಳೇನಿದೆ, ಆನ್ಲೈನ್ ಗೇಮಿಂಗ್ ಆ್ಯಪ್ಗಳು, ಅದರ ಮೇಲೆ ಸಾಕಷ್ಟು ಹಣವನ್ನು ಹೂಡಿಕೆ ಮಾಡಿರೋದು, ಬೇರೆ ಬೇರೆ ಒಂದು ಬಿಸ್ನೆಸ್ಗಳಲ್ಲಿ ಕೈ ಹಾಕಿರುವಂಥದ್ದು ಎಲ್ಲದೂ ಕೂಡ ಇವರಿಗೆ ಆದಾಯ ತಂದುಕೊಟ್ಟಿರುವಂಥದ್ದು. ಆದರೆ ಕೆಲವೊಂದು ಆರೋಪಗಳು ಇವ್ರ ಮೇಲೆ ಕೇಳಿ ಬಂದಿರುವಂತಹ ಕಾರಣದಿಂದಾಗಿ ಈಗ ಮತ್ತೆ ಇವರ ಮೇಲೆ ಇಡಿ ದಾಳಿ ಆಗಿರುವಂಥದ್ದು. ಅದರಲ್ಲಿ ಸುಮಾರು ಹಣ ಸಿಕ್ಕಿರುವಂಥದ್ದು, ಕೆಲವೊಂದು ದಾಖಲೆಗಳು ಸಿಕ್ಕಿರುವಂಥದ್ದು, ಅವರ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಇವರೇನು ಹಣ ವರ್ಗಾವಣೆ ಮಾಡಿದಾರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗ ವಿವರಣೆಗಳು ಸಿಕ್ಕಿದೆ. ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಅವರೆಲ್ಲ ದಾಖಲೆಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅವರ ಮನೆ ಮೇಲೆ ಆಗಿರ್ಬೋದು, ಅವರ ವಿವಿಧ ಕಂಪನಿ ಕಚೇರಿಗಳ ಮೇಲೆ ದಾಳಿಯನ್ನು ನಡೆಸಿ ಇವಾಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನಿಮಗೆ ಅದರಲ್ಲಿ ಅಕ್ರಮವಾಗಿ ಬಂದಿರುವಂಥ ಹಣ ಎಷ್ಟಿದೆ, ಎಷ್ಟು ವರ್ಗಾವಣೆ ಮಾಡಿದರೆ, ಅಥವಾ ಇವರಿಗೆ ಅಧಿಕೃತವಾಗಿ ಎಲ್ಲ ರೀತಿ ಸರಿಯಾಗಿರುವಂತಹ ಒಂದು ಆಸ್ತಿ ಎಷ್ಟಿದೆ, ಇದನ್ನೆಲ್ಲದೂ ಕೂಡ ಅವರು ತನಿಖೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಹೀಗಾಗಿ ಪಪ್ಪಿ ಅವರು ಈಗ ಸದ್ಯ ಪೊಲೀಸರ ವಶದಲ್ಲಿ, ಇಡಿ ಅಧಿಕಾರಿಗಳ ವಶದಲ್ಲಿರುವಂಥದ್ದು, ವಿಚಾರಣೆಯನ್ನು ನಡೆಸ್ತಿರುವಂಥದ್ದು. ಇವರು ಈಗ ಮುಂದಿನ ಒಂದು ದಿನಗಳಲ್ಲಿ ಇವರ ಒಂದು ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅವರ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಯಾವೆಲ್ಲ ಒಂದು ದಾಖಲೆಗಳನ್ನು ಅಧಿಕಾರಿಗಳಿಗೆ ಕೊಟ್ಟು ಏನಂತ ಸಮರ್ಥನೆ ಮಾಡಿಕೊಳ್ತಾರೆ, ಅಥವಾ ಅವರು ಮಾಡಿರುವಂಥ ಒಂದು ಈ ಒಂದು ಆರೋಪ ಏನು ಬಂದಿದೆ, ಅವ್ರ ಮೇಲೆ ಬಂದಿರುವಂಥ ಆರೋಪ ಏನು ಕೇಳಿ ಬಂದಿದೆ, ಅದರಲ್ಲಿ ಏನಾದರೂ ಇವರು ಸಿಕ್ಕಾಕ್ಕೊಳ್ತಾರಾ ಇಲ್ವಾ ಅನ್ನುವಂಥದ್ದು ಮುಂದೆ ಕಾದು ನೋಡಬೇಕು. ಆದರೆ ಪಪ್ಪಿಯವರ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ, ಅವರ ಒಂದು ಬಿಸ್ನೆಸ್ಗಳಿಗೆ ಸಂಬಂಧಪಟ್ಟಂತೆ, ಅವರ ಹತ್ರ ಎಷ್ಟು ಹಣ ಇದೆ, ಎಷ್ಟು ಆಸ್ತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದಿಷ್ಟು ಅವರ ಬಗ್ಗೆ ಇರುವಂತಹ ಒಂದು ವಿಚಾರಗಳು. ಇದಾಗಿತ್ತು ಇವತ್ತಿನ ಒಂದು ವಿಶೇಷ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.